ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಒನ್ ಚಾನಲ್. ಗುರು, ಇವತ್ತು ನಿಮ್ಗೊಂದು ಹೇಳಬೇಕು. ಈ ಶಿವಾಜಿ ನಗರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ನಮಗೆಲ್ಲ. ಆದರೆ ಇವತ್ತೊಂದು ಅದರ ಬಗ್ಗೆ ತುಂಬ ನಮ್ಮ ಫ್ರೆಂಡ್ಸ್ಗೆ ಒಂದು ಘಟನೆ ನಡೀತು. ಎಷ್ಟು ಫ್ರಾಡ್ ಅಂದರೆ ಅಷ್ಟೊಂದು ಫ್ರಾಡು. ನಿಮಗೆ ಎಷ್ಟೋ ಜನ ಗೊತ್ತಿರಲ್ಲ. ಕಮ್ಮಿಗೆ ಸಿಗುತ್ತೆ ಐಟಮ್ ಅಂತ ಎಷ್ಟೋ ಜನ ಹೋಗ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂದರೆ ನಾವು ಸ್ಪಾಟಲ್ಲಿ ಹೋಗಿ ನೋಡಿ ತಗೊಂಬಂದ್ಬಿಟ್ರೆ ಸರಿ. ಕೆಲವೊಂದು ಬೈ ಮಿಸ್ಟೇಕಲ್ಲಿ ಏನಾದರೂ ಔಟ್ಸೈಡ್ ಇದ್ದು ಬಸ್ಸಲ್ಲಿ ಹಾಕ್ತೀವಿ ಅದು ಇದು ಅಂತ ಹೇಳಿ, ಇಲ್ಲಾಂದರೆ ಅಲ್ಲಿ ಗೊತ್ತಿಲ್ಲದೆ ಐಟಮ್ ಯಾವುದು ಅಂತ ಗೊತ್ತಿಲ್ಲದೆ ಹೋಗಿ ತಗೊಳ್ಳೋಕೆ ಏನಾದರೂ ಹೋದರೆ ಅವರು ಮಾಡೋ ಮೋಸ ಹಾಗೀಗಲ್ಲ. ಮತ್ತೆ ಅಲ್ಲಿ ಹೋದಾಗ ಅವ್ರು ಹೇಳೋ ಮಾತುಗಳು ನೋಡಬೇಕು. ನಮ್ಮದು ಸತ್ಯ ಹರಿಶ್ಚಂದ್ರನದು ಪಕ್ಕದ ಮನೆಯೇ, ಜೊತೆಲಿ ಆಟ ಆಡ್ತಾ ಇದ್ದೀವಿ ಚಿಕ್ಕ ವಯಸ್ಸಲ್ಲಿ ಅವ್ರ ಜೊತೆ ಅಂತ ಹೇಳ್ತಾರೆ. ಆ ರೀತಿ ನಂಬೋರಿದ್ರೆ ಆ ರೀತಿ ಜನ ಅವರು ಹೆಂಗೆ ನಂಬ್ಸೋಕೆ ಪ್ರಯತ್ನ ಪಡ್ತಾರೆ ಅಂದರೆ ಹಂಗೆ ನಂಬ್ಸೋಕೆ ಪ್ರಯತ್ನ ಪಡ್ತಾರೆ ಅವರು. ಆದರೆ ಒಳಗೆ ಒಂದು ಐಟಮ್ ತಗೊಂಬಂದ್ರು ನಮ್ಮ ಫ್ರೆಂಡೊಂದು, ಅದನ್ನು ರಿಟರ್ನ್ ಕೊಡಬೇಕು ಅಂತ ಹೋದರೆ ನಾವು ದುಡ್ಡು ಕೊಡೋಕ್ಕಾಗಲ್ಲ. ಸೇಮ್ ಕೊಡಿ ಅಂದರೆ ಇವತ್ತು ಕೊಡ್ತೀವಿ ನಾಳೆ, ಒಂದು ವಾರ ಒಂದು ತಿಂಗಳಿಂದ ಇದೇ ನಡೀತೈತೆ. ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾರೆ. ಇನ್ನೂ ಮಾತಾಡಿದ್ರೆ ಫೋನೇ ಎತ್ತೋದಿಲ್ಲ. ಒಂದು ಸತಿ ಫೋನ್ ಎತ್ಬಿಟ್ಟು ಯಾರು ಅಂತ ಗೊತ್ತಾಗೋದ್ರೆ ಆಮೇಲೆ ಫೋನ್ ಎತ್ತೋದೇ ಇಲ್ಲ ಅವರು. ಐಟಮ್ ರಿಟರ್ನ್ ಕೊಡೋಕ್ಕಾಗಲ್ಲ. ಹೆಂಗೆ ಕೊಡ್ಬೇಕು ಅಂದರೆ ಕೊಡೋವಾಗ ಮಾತ್ರ ನಾವು ಪರ್ಫೆಕ್ಟ್ ಐಟಮ್ ಕೊಡ್ತೀವಿ, ನಾವು ಪಕ್ಕ ಅದನ್ನೇ ಕೊಡ್ತೀವಿ, ಬೇರೆ ಕೊಡಲ್ಲ ಅಂತ ಎಲ್ಲ ಹೇಳ್ತಾರೆ. ಆದರೆ ಅದು ಬೇರೆನೇ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಅದು ಅವ್ರು ಮಾತ್ರ ಈಗ ನಟಿಸ್ತಾರ. ತಗೊಂಡು ಹೋಗ್ಬಿಟ್ಟು ಹೌದಾ ಹಾಗೆ ಹೆಂಗೆ ಮಾಡಿದ್ರು, ಯಾಕೋ ಹಂಗೆ ಕೊಟ್ಟೆ ಹಿಂಗೆ ಕೊಟ್ಟೆ ಅಂತ ಪಕ್ಕದಲ್ಲಿರೋ ಹುಡುಗರನ್ನೆಲ್ಲ ಮಾತಾಡ್ತಾರೆ. ಆದರೆ ಅವ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಅವ್ರು ಹುಡುಗರು ಇರ್ತಾರೆ ಅಷ್ಟೇ. ರಿಟರ್ನ್ ಕೊಡಬೇಕು ಅಂದರೆ ಕೊಡೋದೇ ಇಲ್ಲ. ನೀವು ಎಷ್ಟೊತ್ತು ಬೇಕಾದ್ರೂ ಹಂಗೆ ತಿರುಗಿಸಿ ಬೇರೆ ತೊಗೊಂಬಂದು ಅದನ್ನೇ ಕೊಟ್ಬಿಟ್ಟಿರ್ತಾರೆ, ನಿಮ್ಗೆ ಗೊತ್ತಿರಲ್ಲ. ಹಾಗೆ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಫ್ರೆಂಡ್ಸ್, ಯಾರೇ ಆದರೂ ಶಿವಾಜಿ ನಗರ ಬಗ್ಗೆ ಬೇಕಾದ್ರೆ ಹೊಸ ತೊಗೊಂಬಿಡಿ. ಅಲ್ಲಿ ಹೋಗಿ ಸೆಕೆಂಡ್ ಹ್ಯಾಂಡ್ ತೊಗೋಬೇಕನ್ನೋ ಮೈಂಡನ್ನು ಬಿಟ್ಟಾಕಿ, ಇಲ್ಲಾಂದರೆ ಪರ್ಫೆಕ್ಟ್ ಮೆಕ್ಯಾನಿಕನ್ನು ಕರ್ಕೊಂಡು ಹೋಗಿ ಬಿಟ್ಟರೆ ನಂಬ್ಕೊಂಡು ನಾವೇನಾದರೂ ಹೋದರೆ ಮೋಸ್ಟ್ರೆ ಡ್ಯಾಶ್ ನನ್ನ ಮಕ್ಕಳು ಏನೂ ಮಾಡೋಕ್ಕಾಗಲ್ಲ. ಹಂಗಿದ್ದಾರೆ ಫ್ರೆಂಡ್ಸ್.